ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬೋದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಿಥುನ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರದಲ್ಲಿ ಮಿಥುನ ರಾಶಿಯವರಿಗಿರುವಂತಹ ವಿಶೇಷವಾಗಿರುವಂತಹ ವಿಚಾರಗಳು ಏನು ಅಂತಂದ್ರೆ, ದಶಮ ಭಾವದಲ್ಲಿರುವಂತಹ ಶನಿ ಗ್ರಹ, ರಾಶಿಯಲ್ಲಿರುವಂತಹ ಗುರುಗ್ರಹ ವಿವಾಹ ಪ್ರಾಪ್ತಿಗೆ ಬಹಳ ಮುಖ್ಯವಾಗ್ತಾನೆ. ಯಾಕೆಂತಂದ್ರೆ ಗುರುಗ್ರಹ ಒನ್ ಆಫ್ ದ ಬೆನಿಫಿಕ್ ಪ್ಲಾನೆಟ್. ಇದು ಬಂದು ನಿಮಗೆ ಸಪ್ತಮ ಭಾವವನ್ನು ನೋಡುತ್ತೆ, ನವಮ ಭಾವವನ್ನು ನೋಡುತ್ತೆ, ಪಂಚಮ ಭಾವ. ಇದು ಸಂತಾನಕ್ಕೂ ಒಳ್ಳೇದು, ವಿವಾಹ ಪ್ರಾಪ್ತಿಗೂ ಒಳ್ಳೇದು, ಬಿಟ್ಟೋಗಿರುವಂಥ ಲೈಫ್ ಪಾರ್ಟ್ನರ್ ಹತ್ರ ಆಗುವಂಥ ಸಾಧ್ಯತೆನೂ ಇರುತ್ತೆ. ನಾನಾ ಥರದ ಶುಭ ಸಮಾಚಾರಗಳನ್ನು ನೀವು ಕೇಳ್ತೀರ, ಎಸ್ಪೆಷಲಿ ರಿಲೇಟೆಡ್ ಟು ದ ಸಂಬಂಧಗಳಿಗೆ ಅನ್ಯೋನ್ಯತೆಗೆ ಕಾರಣವಾಗುವಂಥ ಸಾಧ್ಯತೆ ಇದೆ. ಬಟ್ ವಕ್ರಿ ಆಗಿರೋದು ಅಷ್ಟು ಒಳ್ಳೆಯದಲ್ಲ. ವಕ್ರಿ ಗ್ರಹ ಒಂದೊಂದ್ಸಲ ರಾಹುವಿನ ಹಾಗೆ ಕೆಲಸ ಮಾಡುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಸೊ ಈ ಬಗ್ಗೆ ನೋಡಿದಾಗ ವಿವಾಹದ ಪ್ರಾಪ್ತಿ, ಗಂಡನಿಂದ ದೂರ ಆದಂಥ ಹತ್ತಿರವಾಗುವಂಥ ಸಾಧ್ಯತೆ, ಮಕ್ಕಳಿಂದ ಸಂತೋಷ, ನೆಮ್ಮದಿ, ಸಂತಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ, ಎಲ್ಲದರ ಜೊತೆಯಲ್ಲಿ ವಿದ್ಯೆ ಪ್ರಾಪ್ತಿ ಆಗುವಂಥದ್ದು. ನೀವೊಂದು ಹೊಸ ಕೋರ್ಸನ್ನು, ಒಂದು ಎಜುಕೇಶನ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಒಂದು ಪ್ರಾಧಾನ್ಯತೆ, ವಿಶೇಷವಾಗಿರುವಂತಹ ಒಂದು ಬದಲಾವಣೆ ನಿಮಗೆ ಕಾಣಿಸ್ಬೋದು ಈ ಒಂದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ರೆ ಎಗೇನ್ ಇಲ್ಲಿ ನಿಮಗೆ 11ನೇ ಮನೆ ಅಧಿಪತಿ ಬಂದು ನವಮದಲ್ಲಿರುವಂಥದ್ದು ಬಹಳ ಉತ್ತಮವಾಗಿರುವಂತಹ ಯೋಗವನ್ನು ಕ್ರಿಯೇಟ್ ಮಾಡ್ತಾರೆ. ಧನಯೋಗಗಳನ್ನು ನಾವು ಜಾತಕದಲ್ಲೇ ಒಂದ್ಸಲ ಕನ್ಸಿಡರ್ ಮಾಡಬೇಕು. ಜಾತಕದಲ್ಲಿ ಧನಯೋಗ ಎಷ್ಟಿದೆ, ಅದು ನವಾಂಶದಲ್ಲಿ ರಿಪೀಟ್ ಆಗಿದೆಯಾ ಅಂತ ನೋಡ್ಕೊಂಡು ಎಗೇನ್ ನಾವಿಲ್ಲಿ ಒಂದು ರಾಶಿ ಫಲವನ್ನು ನೋಡುವಾಗ ಅಲ್ಲೂ ರಿಪೀಟ್ ಆದರೆ 100% ನಿಮಗೆ ಫೈನಾನ್ಷಿಯಲ್ ಸಕ್ಸಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ನೀವು ಯಾವುದೇ ಒಂದು ರಂಗದಲ್ಲಿರಿ, ಯಾವುದೇ ಒಂದು ಫೀಲ್ಡಲ್ಲಿರಿ, ಲಾಭದಾಯಕವಾಗಿರುವಂಥ ಲಾಭ ಬರುವಂತಹ ಸಾಧ್ಯತೆ ಈ ವಾರದಲ್ಲಿ ನಿಮಗೆ ಅತಿ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ. ಹೇಗೇನು ಇಲ್ಲಿ ದಶಮ ಭಾವದಲ್ಲಿರುವಂಥ ಗ್ರಹಗಳು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಇದನ್ನು ಏನಾಗ್ಬೋದು ಅಂತಂದ್ರೆ ಕಳ್ಕೊಳ್ಳುವಂಥ ಸಾಧ್ಯತೆ, ಅಂದರೆ ಉದ್ಯೋಗ ಆಗಿರ್ಬೋದು, ವ್ಯಕ್ತಿಗಳನ್ನಾಗಿರ್ಬೋದು, ಸ್ನೇಹಿತರನ್ನಾಗಿರ್ಬೋದು ನೀವು ಕಳ್ಕೊಳ್ಳೋ ಸಾಧ್ಯತೆ, ಅಂದರೆ ನಿಮ್ಮಿಂದ ದೂರ ಆಗುವ ಸಾಧ್ಯತೆಗಳಿರುತ್ತೆ. ಉದ್ಯೋಗದಲ್ಲಿ ಅನವಶ್ಯಕವಾಗಿರುವಂಥ ಕಿರಿಕಿರಿಗಳು ಕ್ರಿಯೇಟ್ ಆಗಿ ನಿಮಗೆ ಪ್ರಾಬ್ಲಮ್ಗಳನ್ನ ಕೊಡ್ಬೋದು, ತೊಡಕುಗಳನ್ನು ಕ್ರಿಯೇಟ್ ಮಾಡ್ಬೋದು. ಬಹಳ ಜಾಗರೂಕತೆಯಿಂದ ಇರಿ. ಒಂದೊಂದ್ಸಲ ಇರುವಂಥ ಜಾಬಿಂದ ಚೇಂಜ್ ಆಗುವಂಥ ಚಾನ್ಸಸ್ ಇರ್ಬೋದು.
ಹೊಸ ಜಾಬಿಗೆ ಅಪ್ಲೈ ಮಾಡಿರ್ತೀರ, ಅಲ್ಲೂ ಕೂಡ ನಿಮಗೆ ರಿಸಲ್ಟ್ ಬರದೇ ಇರ್ಬೋದು. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಲಾಭ ಖಂಡಿತವಾಗ್ಲಿದೆ. 11ನೇ ಮನೆ ಬಹಳ ಚೆನ್ನಾಗಿರುವಂಥದ್ದು, ಖಂಡಿತವಾಗಿರುವ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ನೀವು ಯಾವುದೇ ಥರದ ಬಿಸ್ನೆಸ್ಗಳು ಮಾಡ್ತೀರಿ, ಲಾಭ ಖಂಡಿತವಾಗ್ಲೂ ಸಿಗುತ್ತೆ. ಇದುವರೆಗೂ ಏನಾದರೂ ನೀವು ಲಾಭವನ್ನು ನೋಡಿಲ್ಲ ಅಂದರೆ ಇನ್ನು ಮುಂದೆ ನೋಡುವಂಥ ಸಾಧ್ಯತೆ ಈ ವಾರದಲ್ಲಿ ಯಥೇಚ್ಛವಾಗಿದೆ ಅಂತ ಹೇಳ್ಬೋದು. ನವಮ ಭಾವದಲ್ಲಿಂದ ಗ್ರಹಗಳನ್ನ ನೋಡ್ತಾ ಇದ್ರೆ ಒಂದು ಧಾರ್ಮಿಕ ಕೆಲಸಗಳನ್ನು, ಧಾರ್ಮಿಕ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ನೀವು ಭೇಟಿ ಕೊಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಚತುರ್ಥ ಭಾವ ಕೂಡ ನವಮದಲ್ಲಿರೋದು ಕೂಡ ಎಗೇನ್ ಕೆಲವರು ದೇವರ ಕಾರ್ಯಗಳನ್ನ, ದೇವಸ್ಥಾನಗಳನ್ನ ಕಟ್ಸೋದಾಗಿರ್ಬೋದು, ಧಾರ್ಮಿಕ ಕೆಲಸ ಆಗಿರ್ಬೋದು, ದಾನ ಧರ್ಮ ಆಗಿರ್ಬೋದು ಹೆಚ್ಚಾಗಿ ಮಾಡ್ತಾರೆ ಈ ಮಿಥುನ ರಾಶಿಯವರು ಅಂತ ಹೇಳ್ಬೋದು. ಆಮೇಲೆ ಇನ್ನು ಹಲವಾರು ವಿಚಾರಗಳನ್ನ ನಾವು ಹೇಳ್ತಾ ಹೋದ್ರೆ, ನವಮ ಭಾವದಲ್ಲಿ ಹಲವಾರು ಗ್ರಹಗಳು ಕೂತಿರೋದ್ರಿಂದ ಸ್ವಲ್ಪ ಸಂಚಾರ, ವಿದೇಶ ಸಂಚಾರ, ಓಡಾಟಗಳು ಇವೆಲ್ಲ ಕೂಡ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿ ಆಗುತ್ತೆ, ವೆಹಿಕಲ್ ಖರೀದಿ ಆಗುತ್ತೆ. ವಿಶೇಷವಾಗಿ ಅವರು ಅದನ್ನು ಅನುಭವಿಸುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಮಾತ್ರ ಅನಾಯಾಸವಾಗಿ ಆಗೋ ಸಾಧ್ಯತೆ ಇರುತ್ತೆ, ಸ್ವಲ್ಪ ಎಫರ್ಟ್ ಆಗಬೇಕಷ್ಟೇ. ಬೇರೆ ಇನ್ಯಾವ ಥರದ ತೊಂದರೆಗಳು ನನಗೆ ಕಾಣ್ತಾ ಇಲ್ಲ. ಅತಿ ಉತ್ತಮವಾಗಿರುವಂಥ ಸಮಯವನ್ನು ಕನ್ಯಾ ರಾಶಿಯವರು ಕಳೀತಾರೆ.